ಟಾರ್ಚರ್ ಅಂತ ನನಗೆ ಗೊತ್ತೇ ಇಲ್ಲ. ದೇವರಾಣೆಗಳು ಏನ್ ರೋದನೆ ಕೊಡ್ತಾವ್ ಬೆಳಗಿನ ನಮ್ಗೆ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಗಿಲ್ಲಿ ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ. ಗಿಲ್ಲಿ ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ. 2025 ಕನ್ನಡ ಬಿಗ್ ಬಾಸ್ 12ನೇ ಸೀಸನ್ ನಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡುತ್ತಿರುವ ಹೆಸರು ನಟರಾಜ್ ಅಲಿಯಾಸ್ ಗಿಲ್ಲಿ ನಟ. ಯಾರು ಈ ಗಿಲ್ಲಿ ನಟ ಅಂದರೆ, ಬಿಗ್ ಬಾಸ್ಗೆ ಬರೋಕ್ಕೂ ಮುಂಚೆ ಫೇಸ್ಬುಕ್ ಲೈವ್ ಶಾರ್ಟ್ ಮೂವಿಗಳಿಂದ ಬೆಳಕಿಗೆ ಬಂದಿರುವ ಕಾಮಿಡಿ ಕಿಲಾಡಿಗಳು ಸೀಸನ್ 4ನ ರನ್ನರ್ ಅಪ್ ಆಗಿರುವ ಭರ್ಜರಿ ಬ್ಯಾಚಲರ್ಸ್ ಶೋದಲ್ಲಿ ಸಹ ಭಾಗವಹಿಸಿರುವ, ಯೂಟ್ಯೂಬ್ ಅಲ್ಲಿ ಕೂಡ ಸ್ಟಾರ್ ಆಗಿರುವ, ಹೀಗೆ ತಮ್ಮದೇ ಆದ ವಿಶೇಷ ಟ್ಯಾಲೆಂಟ್ ಮೂಲಕ ಫೇಮಸ್ ಆಗಿರುವ ಗಿಲ್ಲಿ ನಟ ಈ ಸಲ ಬಿಗ್ ಬಾಸ್ ನಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ನಾವು ಈ ಸಲ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿ ನಟನ ಸಲುವಾಗಿ. ಈ ಶೋಗೆ ಹೆಚ್ಚು TRP ಸಿಗ್ತಾ ಇರೋದೇ ಈತನ ಸಲುವಾಗಿ. ಈ ಬಾರಿ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಇರಲಿಲ್ಲ ಅಂದಿದ್ರೆ ಈ ಶೋ ಮಜಾನೇ ಇರ್ತಾ ಇರ್ಲಿಲ್ಲ. ಇವನು ಎಲಿಮಿನೇಟ್ ಆದ್ರೆ ನಾವು ಬಿಗ್ ಬಾಸ್ ನೋಡಲ್ಲ ಅಂತ ಕರ್ನಾಟಕದ ಜನತೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಬೇರೆ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿ ನಟನಿಗೆ ಒಳ್ಳೆಯ ಜನ ಬೆಂಬಲ ಸಿಗ್ತಾ ಇದೆ. ಎಲ್ಲಾ ಎಪಿಸೋಡ್ಗಳಲ್ಲೂ ಈಗ ಇವನದೇ ಹೀರೋಯಿಸಂ ಆಗಿದೆ. ಹಾಗಾದ್ರೆ ಈ ಗಿಲ್ಲಿ ನಟ ಯಾರು, ಈತನ ಬ್ಯಾಕ್ ಗ್ರೌಂಡ್ ಆದ್ರೂ ಏನು, ಸ್ವಲ್ಪ ನೀಟಾಗಿ ಚೆಕ್ ಮಾಡೋಣವಾ? ಬನ್ನಿ ಹಾಗಾದ್ರೆ ಈ ವಿಡಿಯೋ ನೋಡೇ ಬಿಡೋಣ. ಇದೇನು ಹೇಳಿದ್ದು? ಅದು ಟ್ರೀ ಟ್ರೀ ಪ್ಲಾಸ್ಟಿಕ್ ಟ್ರೀ ಟ್ರೀ ಅಲ್ವಾ? ಟ್ರೀ ಇಟ್ಕೊಂಡಲ್ವಾ? ಇವಾಗ ಕಣ್ಣು ಮೇಲೆ ಇಟ್ಕೊಂಡೆ ಕಂಟ್ರಿ. ಇದೇ ತರ ಪ್ರಾಪರ್ಟಿ ಕಾಮಿಡಿ ಮೂಲಕ ನಗಿಸುವ ಈ ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎನ್ನುವ ಗ್ರಾಮಕ್ಕೆ ಸೇರಿದ ಬಡ ಯುವಕ. 1996 ಕೊಳ್ಳಯ್ಯ ಮತ್ತು ಸವಿತಾ ಎನ್ನುವ ರೈತ ದಂಪತಿಗಳಿಗೆ 3 ಮಕ್ಕಳಲ್ಲಿ ಕೊನೆಯ ಮಗನಾಗಿ ಜನನ. ಇವರ ಒರಿಜಿನಲ್ ಹೆಸರು ನಟರಾಜ್ ಅಂತ. ಚಿಕ್ಕವನಿದ್ದಾಗಲೇ ಓದಿನಲ್ಲಿ ಅತಿಯಾದ ಆಸಕ್ತಿಯಂತೂ ಇರಲಿಲ್ಲ. ಆದರೆ ಶಾಲಾ ಕಾರ್ಯಕ್ರಮಗಳಲ್ಲಿ ಹಾಗೂ ಸಾಂಸ್ಕೃತಿಕ ಸಭೆಗಳಲ್ಲಿ ಡ್ಯಾನ್ಸ್, ಅಭಿನಯ ಅಂತಹ ಕಲಾತ್ಮಕ ಚಟುವಟಿಕೆಗಳಲ್ಲಿ ಮೊದಲು ಭಾಗವಹಿಸುತ್ತಿದ್ದರು. ಅವರ ತಂದೆಗೆ ಮಗನನ್ನ ಡಿಗ್ರಿ ಓದಿಸುವ ಆಸೆ ಇತ್ತು. ಅದಕ್ಕಾಗಿ 10ನೇ ತರಗತಿ ಮುಗಿದ ಮೇಲೆ ದುಗ್ಗನಹಳ್ಳಿಯಲ್ಲಿ PUCಗೆ ಅಡ್ಮಿಷನ್ ಮಾಡಿಸ್ತಾರೆ. ಆದರೆ ಈ ನಟರಾಜ್ PUCಯನ್ನು ಅರ್ಧಕ್ಕೆ ಬಿಟ್ಟು ITI ಮಾಡುವ ಆಸೆಯಿಂದ KM ದೊಡ್ಡಿ ಕಾಲೇಜಿನಲ್ಲಿ ಸೇರಿಕೊಳ್ತಾರೆ. ಈ ನಟರಾಜ್ ಅವರಿಗೆ ಮೊದಲಿನಿಂದಲೂ ಸಿನಿಮಾ ಹಾಗೂ ಅಭಿನಯದ ಹುಚ್ಚು ಇತ್ತು. ಹೀಗಾಗಿ ಟಾಕೀಸ್ಗಳಲ್ಲಿ ಮೂವಿಗಳನ್ನ ನೋಡ್ತಾನೆ ಇರ್ತಿದ್ರು. ತಾನೂ ಸಹ ಆಕ್ಟರ್ ಆಗಬೇಕು ಎನ್ನುವ ಕನಸು ಕಟ್ಟಿಕೊಂಡರು. ಮೊದಲೇ ಇವರಿಗೆ ಕವನ ಬರೆಯುವ ಗೇಳು ಸಹ ಇತ್ತು. ಸಿನಿಮಾ ಲೋಕದ ಕನಸನ್ನ ಬೆನ್ನು ಹತ್ತಿದ್ದ ನಟರಾಜ್ ಸಮಯ ಸಿಕ್ಕಾಗ ಕವನ ಹಾಗೂ ಕಥೆಯ ಸ್ಕ್ರಿಪ್ಟ್ ಬರಿತಾ ಇದ್ರು. ಇವರ ಅಭಿನಯದ ಹುಚ್ಚು ನೋಡಿ ಬೆಂಗಳೂರು ತನ್ನತ್ತ ಕರೆಯಿತು. 2016 ಸಿನಿಮಾ ಚಾನ್ಸ್ ಹುಡುಕುತ್ತಾ ಊರು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಹಳ್ಳಿಯ ಹುಡುಗ ಈ ನಟರಾಜ್ಗೆ ಬೆಂಗಳೂರಲ್ಲಿ ಒಬ್ಬರು ಪರಿಚಯ ಇರಲಿಲ್ಲ. ಆದರೂ ಸಹ ಧೈರ್ಯ ಮಾಡಿ ಬೆಂಗಳೂರಂತ ಮಹಾ ಸಿಟಿಗೆ ಬಂದಿದ್ದ. ಮದುವೆ ಕಲ್ಯಾಣ ಮಂಟಪಗಳಲ್ಲಿ ಊಟ ಮಾಡಿ ತನ್ನ ಹಸಿವನ್ನು ನೀಗಿಸುತ್ತಿದ್ದ. ಹಾಗೆ ಕೆಲವು ಸ್ನೇಹಿತರನ್ನ ಮಾಡಿಕೊಂಡ. ಇದೇ ಸ್ನೇಹಿತರ ಸಹಾಯದಿಂದ ಒಮ್ಮೆ ಕಂಠೀರವ ಸ್ಟುಡಿಯೋಗೆ ಬರ್ತಾನೆ. ಇಲ್ಲಿ ಸಿನಿಮಾ ಶೂಟಿಂಗ್ಗಳು, ಶೋಗಳು ನಡೆಯುತ್ತವೆ ಎಂಬುದನ್ನು ತಿಳಿದುಕೊಂಡ. ಇಲ್ಲಿ ಏನಾದ್ರೂ ಮಾಡಿ ಕೆಲಸ ಗಿಟ್ಟಿಸಿಕೊಳ್ಳಲೇಬೇಕೆಂದು ಬಡಿದಾಡಿ ಕೊನೆಗೆ ಒಬ್ಬ ಸೆಟ್ ಬಾಯ್ ಆಗಿ ಸೇರಿಕೊಂಡ. ಸೆಟ್ ಬಾಯ್ ಅಂದರೆ ಈ ಶೋಗಳು, ಸೀರಿಯಲ್ಗಳು ಶೂಟಿಂಗ್ ನಡೆದ್ರೆ ಅದರ ಸೆಟ್ ರೆಡಿ ಮಾಡುವ ಕೆಲಸ ಆಗಿತ್ತು. ಈ ನಟರಾಜ್ಗೆ ಸ್ವಂತ ಕತೆ ಮಾಡಿ ನಿರ್ದೇಶನ ಮಾಡಿ ನಿರ್ದೇಶಕನಾಗುವ ಮಹತ್ತರವಾದ ಕನಸುಗಳೇನೋ ಇದ್ದವು. ಆದರೆ ಅವರ ಬಳಿ ಟ್ಯಾಲೆಂಟ್ ಬಿಟ್ರೆ ಹಣ ಆಗಲಿ ಬ್ಯಾಕ್ ಗ್ರೌಂಡ್ ಆಗಲಿ ಯಾವುದು ಇರಲಿಲ್ಲ. ಅವರಿವರ ರೂಮ್ಗಳಲ್ಲಿ ಮಲಗುತ್ತಾ ಜೀವನ ಸಾಗಿಸುತ್ತಿದ್ದರು. ಹೀಗೆ ಸ್ನೇಹಿತರ ರೂಮ್ಗಳಲ್ಲಿ ಎಷ್ಟು ದಿನ ಅಂತ ಇರಲು ಸಾಧ್ಯ? ಅವರಿವರ ಮುಂದೆ ಹೆಚ್ಚು ನಿಷ್ಠೂರ ಆಗುವ ಬದಲು ತಾನೇ ಒಂದು ಸಣ್ಣ ಬಾಡಿಗೆ ರೂಮ್ ಮಾಡಿಕೊಂಡ. ಕೆಲವು ದಿನಗಳ ನಂತರ ಈ ನಟರಾಜ್ ಸೆಟ್ ಬಾಯ್ ಕೆಲಸವನ್ನು ಬಿಟ್ಟ. ಆಮೇಲೆ ಕಷ್ಟಪಟ್ಟು ಹೊಸ ನಿರ್ದೇಶಕರ ಬಳಿ ಸಹಾಯಕ ನಿರ್ದೇಶಕ ಕೆಲಸವನ್ನು ಪಡೆದುಕೊಂಡ. ಸಿನಿಮಾದ ಬಗ್ಗೆ ಜ್ಞಾನವನ್ನು ಮತ್ತೆ ಎಲ್ಲ ರೀತಿಯ ಕೆಲಸಗಳನ್ನು ಅರಿತುಕೊಳ್ಳಲು ಕೆಲ ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ. ಸಾಮಾನ್ಯವಾಗಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಈ ಸಿನಿಮಾ ಲೋಕ ಬಯಸಿ ಬರುವವರಿಗೆ ಇಲ್ಲಿ ಮೊದಲು ಸಿಗುವ ಕೆಲಸವೇ ಈ ಸಹಾಯಕ ನಿರ್ದೇಶಕ ಕೆಲಸ. ಆದರೆ ಈ ನಟರಾಜ್ಗೆ ಅದೃಷ್ಟ ಚೆನ್ನಾಗಿರಲಿಲ್ಲ. ಹಾಗಾಗಿ ಈ ಕೆಲಸಕ್ಕೆ ಸಂಬಳವೂ ಇರಲಿಲ್ಲ, ಮತ್ತೆ
ತಾನು ಕೆಲಸ ಮಾಡಿದ ಈ ಸಿನಿಮಾಗಳು ರಿಲೀಸ್ ಸಹ ಆಗಲಿಲ್ಲ. ಹೀಗಾಗಿ ಹತಾಶೆ ಬೇಸರಗೊಂಡ ಈ ನಟರಾಜ್ ಮರಳಿ ಸಟ್ ಬಾಯ್ ಕೆಲಸಕ್ಕೆ ಸೇರಿಕೊಂಡ. ಕಾರಣ ಇಲ್ಲಿ ಅಟ್ಲೀಸ್ಟ್ ಊಟ ವಸತಿಗಾದ್ರೂ ಪೇಮೆಂಟ್ ಸಿಗುತ್ತೆ ಅಂತ. ಹೀಗೆ ಕೆಲವು ದಿನ ಅನೇಕ ಸೀರಿಯಲ್ಗಳಿಗೆ ಎಷ್ಟೋ ಶೋಗಳಿಗೆ ಸಟ್ ಹಾಕುವ ಕೆಲಸ ಮಾಡಿದ. ಕೊನೆಗೂ ಒಂದು ದಿನ ಹೀಗೆ ಸೀತಾವಲ್ಲಭ ಎನ್ನುವ ಧಾರಾವಾಹಿಗೆ ಸಟ್ ಹಾಕುವ ಕೆಲಸ ಮಾಡುವಾಗ ನಟರಾಜ್ಗೆ ಅದೇ ಧಾರಾವಾಹಿಯಲ್ಲಿ ಒಂದು ಸಣ್ಣ ಮೆಕ್ಯಾನಿಕ್ ಪಾತ್ರ ದೊರೆಯಿತು. ಸಿಕ್ಕ ಅವಕಾಶವನ್ನು ಬಳಸಿಕೊಂಡ. ನಂತರ ಕಾಮಿಡಿ ಕಿಲಾಡಿಗಳು ಶೋಗೆ ಸಟ್ ಹಾಕುವಾಗ ಅಲ್ಲಿ ಕೆಲಸ ಮಾಡುವ ಅನೇಕರಿಗೆ ಪರಿಚಯ ಮಾಡಿಕೊಂಡ. ಈ ನಟರಾಜ್ ಸಣ್ಣಗೆ ಇದ್ದುದನ್ನ ನೋಡಿ ಅಲ್ಲಿದ್ದ ಕೆಲವರು ಈತನನ್ನು ಗಿಲ್ಲಿದಾಂಡು ಗಿಲ್ಲಿ ಅಂತ ಕರೆಯಲು ಶುರು ಮಾಡಿದರು. ಆ ಕಾರಣದಿಂದಲೇ ಈ ನಟರಾಜ್ಗೆ ಗಿಲ್ಲಿ ನಟ ಎಂದು ಹೆಸರು ಬಂದಿತು. ನಂತರ ಗಿಲ್ಲಿ ನಟ ಎಂತಲೇ ಕರ್ನಾಟಕದ ತುಂಬಾ ಫೇಮಸ್ ಆದ. ಗಿಲ್ಲಿ ನಟ ಅವಕಾಶಗಳಿಗೆ ಹಾತೊರೆಯುತ್ತಿದ್ದ. ಆದರೆ ಯಾವುದೇ ನಟನೆಯ ಅವಕಾಶಗಳು ದೊರೆಯಲಿಲ್ಲ. ಆಗ ನಿರಾಶೆಗೆ ಒಳಗಾದ. ಆದರೆ ನಟನೆಯ ಛಲ ಮಾತ್ರ ಬಿಡಲಿಲ್ಲ. ಕೊನೆಗೆ ತಮ್ಮಲ್ಲಿದ್ದ ಪ್ರತಿಭೆಯನ್ನು ತಾವೇ ಹೊರತಂದು ಜನರಿಗೆ ತೋರಿಸುವ ನಿರ್ಧಾರ ಮಾಡಿದ. ಆಗ ತಮ್ಮ ಬಳಿ ಕೆಲವು ಸ್ವಂತ ಕಾನ್ಸೆಪ್ಟ್ಗಳು ಇದ್ದವು. ಅವುಗಳನ್ನೇ ಶಾರ್ಟ್ ಮೂವಿ ಮಾಡುವ ಪ್ಲಾನ್ ಮಾಡಿದರು. ಆದರೆ ಶಾರ್ಟ್ ಮೂವಿ ಮಾಡಲು ಕಡಿಮೆ ಅಂದ್ರೂ 1 ರಿಂದ 2 ಲಕ್ಷ ಹಣದ ಅವಶ್ಯಕತೆ ಇತ್ತು. ಒಬ್ಬ ಸಾಮಾನ್ಯ ಸೆಟ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಗಿಲ್ಲಿ ನಟನ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು? ಆಗ ಚಿಂತಿಸದೆ ತನ್ನ ಗುರಿಯ ಕಡೆ ಸಾಗುವ ಹಂಬಲದಿಂದ ಖರ್ಚು ಇಲ್ಲದೆಯೇ ಶಾರ್ಟ್ ಮೂವಿ ಮಾಡಲು ಯೋಚಿಸತೊಡಗಿದ. ಆಗ ಹೊಳೆದದ್ದೇ ಫೇಸ್ಬುಕ್ ಲೈವ್ ಮೆಥಡ್. ಅಂದರೆ ಫೇಸ್ಬುಕ್ ಲೈವ್ ಆನ್ ಮಾಡಿ ವಿಡಿಯೋ ಮಾಡುತ್ತಾ ಅದನ್ನು ಲೈವ್ ಆಗಿಯೇ ಅಪ್ಲೋಡ್ ಮಾಡುವ ಒಂದು ನೂತನ ಸಾಹಸಕ್ಕೆ ಗಿಲ್ಲಿ ನಟ ಮುಂದಾಗಿದ್ದ. ಇದು ಎಲ್ಲರಿಗಿಂತ ಡಿಫರೆಂಟ್ ಆದ ವಿಚಾರವೇ ಆಗಿತ್ತು. ಯಾವುದೇ ರಿಹರ್ಸಲ್ ಇಲ್ಲದೆ ಸಂದರ್ಭಕ್ಕೆ ತಕ್ಕಂತೆ ಡೈಲಾಗ್ ಅನ್ನು ಸ್ಪಾಟ್ ಅಲ್ಲೇ ಹೇಳುತ್ತಿದ್ದ. ಇಂತಹ ಪ್ರಯತ್ನದಿಂದಲೇ ನಲ್ಲಿ ಮೂಳೆ, ರೋಲೆಕ್ಸ್ ರಾಜಣ್ಣ, ರಾಂಗ್ ಸೈಡ್ ರಂಗನಾಥ, ಹುಡುಕನ ಪಾತ್ರದಲ್ಲಿ PO2, ಲಂಗೋಟಿ ಮ್ಯಾನ್, ಹೀಗೆ ಇಂತಹ ಕೆಲವು ಶಾರ್ಟ್ ಮೂವಿಗಳು ವೈರಲ್ ಆದವು. ಈ ನಲ್ಲಿ ಮೂಳೆ ಶಾರ್ಟ್ ಮೂವಿ ಮೂಲಕವೇ ಫೇಸ್ಬುಕ್ ಅಲ್ಲಿ ಮೊದಲು ಫೇಮಸ್ ಆಗಿದ್ದು. ಈ ಶಾರ್ಟ್ ಮೂವಿಗಳಿಂದಲೇ ಕಿರುತೆರೆಯಲ್ಲೂ ಸಹ ಕಾಣಿಸಿಕೊಂಡರು. ಧಮಾಕ, ಲಂಗೋಟಿ ಮ್ಯಾನ್ ಅಂತಹ ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಬರೆಯುವ ಮೂಲಕ ತೆರೆ ಹಿಂದಿನ ಕೆಲಸ ಸಹ ಮಾಡಿದರು. ಹೀಗೆ ತಮ್ಮ ಶ್ರಮ ಹಾಗೂ ಸತತ ಪ್ರಯತ್ನದಿಂದ ಕೊನೆಗೂ 2022ರ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಅಲ್ಲಿ ಸ್ಪರ್ಧಿಯಾಗಿ ಆಯ್ಕೆಯಾಗ್ತಾರೆ. ಇದರಲ್ಲಿ ರನ್ನರ್ ಅಪ್ ಆಗಿ ಸಹ ಹೊರಹೊಮ್ಮುತ್ತಾರೆ. ನಂತರ ಭರ್ಜರಿ ಬ್ಯಾಚಲರ್ಸ್ ಶೋದಲ್ಲಿ ಸಹ ಸ್ಪರ್ಧಿಯಾಗಿದ್ದರು. ಹಾಗೆ ಕೆಲವು ಶೋಗಳಲ್ಲಿ ಆಗಾಗ ಕಾಣಿಸಿಕೊಂಡರು. ಸೋಷಿಯಲ್ ಮೀಡಿಯಾದಲ್ಲಂತೂ ಆಗಲೇ ಫೇಮಸ್ ಆಗೇ ಬಿಟ್ಟಿದ್ದರು. ಈಗ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಸಹ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರಂತೆ. ಈಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಬಿಗ್ ಬಾಸ್ ಮನೆ ಸೇರಿಕೊಂಡಿರುವ ಈ ಗಿಲ್ಲಿ ನಟ ಜನರ ಮನಸ್ಸನ್ನು ಗೆದ್ದು ಮೆಚ್ಚುಗೆ ಪಡೆಯುತ್ತಿದ್ದಾರೆ. ಗಿಲ್ಲಿ ನಟ ಮತ್ತು ಕಾವ್ಯ ನಡುವೆ ಸಮಥಿಂಗ್ ಅಂತ ಸಹ ಮನರಂಜನೆ ನೀಡುತ್ತಿದ್ದಾರೆ. ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನದಿಂದಲೂ ಸಹ ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡುತ್ತಾ ಬರುತ್ತಿದ್ದಾರೆ. ಬೇರೆ ಕಂಟೆಸ್ಟೆಂಟ್ಗಳಾದ ಅಶ್ವಿನಿ ಗೌಡ, ಜಾನ್ವಿ ಮುಂತಾದವರಿಗೆ ಸರಿಯಾದ ರೀತಿಯಲ್ಲಿ ಟಕ್ಕರ್ ಕೊಡುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸನ್ನಿವೇಶ ಸಂದರ್ಭಗಳನ್ನು ಸಹ ತಮಾಷೆಯಾಗಿ ಬದಲಾಯಿಸಿ ಎಲ್ಲರಿಗೂ ಖುಷಿಯನ್ನು ಹಂಚುತ್ತಿದ್ದಾರೆ. ಹೀಗೆ ಸಾಕಷ್ಟು ಜನರ ಮನಸ್ಸನ್ನು ಗೆದ್ದಿರುವ ಗಿಲ್ಲಿ ನಟ ಇವರೇ ಈ ಸಲ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅಂತ ಜನರು ಆಸೆ ಪಡುತ್ತಿದ್ದಾರೆ. ಮುಂದೆ ಈ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗ್ತಾರೋ, ರನ್ನರ್ ಆಗ್ತಾರೋ ಅಥವಾ ಅದಕ್ಕೂ ಮುನ್ನ ಎಲಿಮಿನೇಟೇ ಆಗ್ತಾರೋ ಕಾದು ನೋಡಬೇಕಾಗಿದೆ. ಧನ್ಯವಾದ.